ಭಾರತ ಈಗ ಅರ್ಟೈ ಆಪ್ ಓಲಾ ಬ್ರೌಸರ್ ಮೇಲೆ ಶಿಫ್ಟ್ ಆಗ್ತಾ ಇದೆ. ಇದರ ಅರ್ಥ ಭಾರತಕ್ಕೆ ಕ್ರೋಮ್ ಬ್ರೌಸರ್ ಮತ್ತೆ ವಾಟ್ಸ್ಆಪ್ ನ ಹಾಗೆ ಫಾರಿನ್ ಪ್ಲಾಟ್ಫಾರ್ಮ್ ನ ವರ್ಲ್ಡ್ ಕ್ಲಾಸ್ ಅಲ್ಟರ್ನೇಟಿವ್ ಸಿಕ್ಕಿವೆ. ನೋಡಿ, ವಾಟ್ಸ್ಆಪ್ ಒಂದು ಮೆಸೇಜಿಂಗ್ ಆಪ್ ಆಗಿದೆ. ದೇಶದಲ್ಲಿ ಜಾಸ್ತಿ ಜನ ಉಪಯೋಗ ಮಾಡ್ತಾರೆ. ಅದೇ ಗೂಗಲ್ ಕ್ರೋಮ್ ನಲ್ಲಿ ನಾವೆಲ್ಲ ಇಂಟರ್ನೆಟ್ ಉಪಯೋಗ ಮಾಡುತ್ತೇವೆ. ಅಂದ್ರೆ ನಮ್ಮ ದಿನನಿತ್ಯದ ಡಿಜಿಟಲ್ ಲೈಫ್ ಇವುಗಳ ಮೇಲೆಯೇ ಡಿಪೆಂಡೆಂಟ್ ಆಗಿದೆ. ಆದ್ರೆ ನಾಳೆಯ ದಿನ ಅಮೆರಿಕ ಟ್ಯಾರಿಫ್ ನ ಹಾಗೆ ಪೇಡ್ ಅಥವಾ ಬ್ಯಾನ್ ಮಾಡಿದ್ರೆ ಅದಕ್ಕೆ ಭಾರತ ಸ್ವದೇಶಿ ಆಪ್ಸ್ ಗಳನ್ನ ಡೆವಲಪ್ ಮಾಡ್ತಾ ಇದೆ. ಮತ್ತೆ ಇದನ್ನೇ ಫುಲ್ಫಿಲ್ ಮಾಡುತ್ತೆ ಅರ್ಟೈ ಆಪ್. ಇದೊಂದು ಮೇಡ್ ಇನ್ ಇಂಡಿಯಾ ಆಪ್ ಆಗಿದ್ದು ಸೆಕ್ಯೂರ್ ಮತ್ತೆ ಈಸಿ ಟು ಯೂಸ್ ಮೆಸೇಜಿಂಗ್ ಆಪ್ ಆಗಿದೆ. ಓಲಾ ಬ್ರೌಸರ್ ಪ್ರೈವಸಿಯನ್ನ ಗಮನದಲ್ಲಿ ಇಟ್ಟು ನಿರ್ಮಾಣ ಮಾಡಿರುವ ಇಂಡಿಯನ್ ವೆಬ್ ಬ್ರೌಸರ್ ಆಗಿದೆ. ಇದನ್ನ ಸರ್ಕಾರ ಮತ್ತೆ ಅನೇಕ ಮಿನಿಸ್ಟರ್ಸ್ ಕೂಡ ಪ್ರಮೋಟ್ ಮಾಡ್ತಾ ಇದ್ದಾರೆ. ಏಕೆಂದ್ರೆ ಭಾರತ ಈಗ ಟೆಕ್ನಾಲಜಿ ಮೇಲೆ ಯಾರ ಮೇಲೆಯೂ ಡಿಪೆಂಡ್ ಆಗಬಾರ್ದು ಅಂತ ಅನ್ಕೊಂಡಿದೆ. ಏಕೆಂದ್ರೆ ಅವಲಂಬನೆ ನಿಮ್ಮನ್ನ ವೀಕ್ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಮತ್ತೆ ನೀವು ವೀಕ್ ಆದಾಗ ನಿಮ್ಮ ಸ್ವಾತಂತ್ರ್ಯವನ್ನು ಕಿತ್ತಿಕೊಳ್ಳಲಾಗುತ್ತೆ. ನೋಡಿ, ಸ್ವದೇಶಿ ಆಪ್ ಗಳಿಗೆ ನಮ್ಮೆಲ್ಲರ ಬೆಂಬಲ ಬೇಕು. ವಾಟ್ಸ್ಆಪ್ ಮತ್ತೆ ಗೂಗಲ್ ಕೂಡ ಒಂದು ಸಮಯದಲ್ಲಿ ಸಣ್ಣ ಆಪ್ಸ್ ಗಳಾಗಿದ್ವು. ಇಂತಹದ್ದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.